ಬೆಸ್ಟ್ ಒನ್ ಶಾರ್ಟ್ ಸೀರೀಸ್ ಫಾರ್ KCET 2026 ಚಾಪ್ಟರ್ಸ್ ಅಥವಾ ಬೆಸ್ಟ್ ಚಾನಲ್ಸ್ ಅಂತಾನೆ ಹೇಳ್ಬೋದು. ಎಲ್ಲವನ್ನು ಬ್ರೀಫ್ ಆಗಿ ಮಾಡಿದ್ದಾರೆ ಈ ಸೀರೀಸ್ ಅಲ್ಲಿ. ಬೆಸ್ಟ್ ಒನ್ ಶಾರ್ಟ್ ಸೀರೀಸ್ ಫಾರ್ KCET, ಬೆಸ್ಟ್ ಒನ್ ಶಾರ್ಟ್ ಸೀರೀಸ್ ಫಾರ್ KCET ಅಂತ ಹುಡುಕಿ ನಿಮಗೆ ಸಾಕಾಗಿ ಹೋಗಿರ್ಬೋದು. ಸೊ ಈಗಿನ ಪ್ರಾಬ್ಲಮ್ ಏನಂದ್ರೆ ಯು ಹ್ಯಾವ್ ಲಾಟ್ಸ್ ಆಫ್ ರಿಸೋರ್ಸಸ್ ಇನ್ ಯೂಟ್ಯೂಬ್. ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು, ಯಾವ್ದು ನೋಡಿ ಟೈಮ್ ವೇಸ್ಟ್ ಆಗ್ತದೆ ಅನ್ನುವ ಕನ್ಫ್ಯೂಷನ್ ಅಲ್ಲಿ ನೀವು ಇದ್ದೀರಿ. ಸೊ ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಬೆಸ್ಟ್ ಒನ್ ಶಾರ್ಟ್ ಸೀರೀಸ್ ಫಾರ್ KCET 2026. ಸೊ ಬನ್ನಿ, I will be making it in 3 levels. Like on the beginner level ಅಂದ್ರೆ where you will compute your syllabus. Second one will be question practice, ಎಲ್ಲಿ full question practice ನಡೀತದೆ. ಹಾಗೂ third one is revision ಗಾಗಿ ಯಾವ ಯೂಟ್ಯೂಬ್ ವಿಡಿಯೋಸ್ ಆರ್ ವಿಚ್ ಚಾನಲ್ಸ್ ಆರ್ ದ ಬೆಸ್ಟ್ ಅಂತ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಟಾಪ್ ಆನ್ ದ ಬೆಸ್ಟ್ ಒನ್ ಶಾರ್ಟ್ ಸೀರೀಸ್ ಫಾರ್ KCET 2026 ನ ನೋಡುವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೂ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕಂತ ಕಮೆಂಟ್ ಮಾಡಿ. So first we have all chapters in one shot, all subject by PW Kannada. So ಇಲ್ಲಿ ನೋಡ್ಬೋದು, ಇಟ್ಸ್ ಫಾರ್ ಬ್ರೀಫ್ ಅಂತ. ನೀವು ಬ್ರೀಫ್ ಆಗಿ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಮಾಡಲಿಕ್ಕೆ ಇದ್ರೆ ಇವರ ಈ ಚೆಕ್ ಲಿಸ್ಟ್ ಅನ್ನು ನೋಡ್ಬೋದು. ಲೈಕ್ ನೀವು ನೋಡ್ಬೋದು ಇಲ್ಲಿ ರಿಲೇಶನ್ಶಿಪ್ ಆ್ಯಂಡ್ ಫಂಕ್ಷನ್ ಒನ್ ಶಾಟ್ ಮಾಡಿದ್ದಾರೆ. ಲೈಕ್ ಇಟ್ಸ್ ಆಫ್ 3 to 4 hours ಎಲ್ಲವನ್ನು ಬ್ರೀಫ್ ಆಗಿ ಮಾಡಿದ್ದಾರೆ ಈ ಸೀರೀಸಲ್ಲಿ. ಸೊ ಇದು ಒಂದು ಒಳ್ಳೆಯವಾದ ಸೀರೀಸ್ ಬೈ PW Kannada. ಸೊ ನೆಕ್ಸ್ಟ್ ಹೋಗೋದಾದರೆ ಇಟ್ಸ್ ಒನ್ ಆಫ್ ದ JEE ಮೋಸ್ಟ್ ಅಂದರೆ ಟಾಪ್ ಸೀರೀಸ್ ಅಂತ ಹೇಳ್ಬೋದು, ಮನ್ಸಿಲ್. ಸೊ ಇಲ್ಲಿ ನೀವು ಇಲ್ಲಿ ಲೈಕ್ ನೀವು JEE ಕಾನ್ಸೆಪ್ಟ್ನನ್ನು ಕ್ಲಿಯರ್ ಮಾಡಿದರೆ ಯು ಕ್ಯಾನ್ ಡೂ ಎನಿ CET ಕ್ವಶನ್ಸ್ ಅಂತ ನಿಮಗೆ ಗೊತ್ತಿರ್ಬೋದು. ಸೊ JEE ಸ್ವಲ್ಪ ಡೀಪಾಗಿ ಹೋಗ್ತಾರೆ, ಬಟ್ KCET ಅಷ್ಟು ಬೇಡ. ಬಟ್ ದ ಅಮೌಂಟ್ ಆಫ್ ನಾಲೆಜ್ ಯು ಗೆಟ್ ಫಾರ್ ಯುವರ್ ಅಂದರೆ ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡಲಿಕ್ಕೆ ತುಂಬ ಸಿಗ್ತದೆ ಈ JEE ಸಿಲೆಬಸಲ್ಲಿ. ಸೊ ಇಫ್ ಯು ಆರ್ ಫ್ರೀ ಟೈಮ್ ಇಲ್ಲ, ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಸ್ಕೋರ್ ಮೋರ್ ಮತ್ತು ನಿಮಗೆ ಸ್ವಲ್ಪ ಡೀಪಾಗಿ ಹೋಗ್ಬೇಕಂದ್ರೆ ಮಂಜಿಲ್ ಈಸ್ ಒನ್ ಆಫ್ ದ ಬೆಸ್ಟ್. ಅಂದರೆ ನೀವು ಎಲ್ಲ ನೋಡಬೇಡಿ, ಲೈಕ್ ಯಾವುದಾದ್ರೂ ಒಂದು ಕನ್ನಡದಲ್ಲಿ ನಿಮಗೆ ಒಳ್ಳೆ ಸಿಗಲಿಲ್ಲ, ಲೈಕ್ ನಾನು ಹೇಳುವ ಮುಂದಿನ ಚಾನಲ್ಸ್ಗಳಲ್ಲಿ ನಿಮಗೆ ಒಳ್ಳೆ ಸಿಗಲಿಲ್ಲ, ಯು ಕ್ಯಾನ್ ಡೈರೆಕ್ಟ್ಲಿ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಗೋ ಫಾರ್ ಮಂಜಿಲ್. ಅದಾದ್ಮೇಲೆ ಇನ್ನೊಂದು ಬೆಸ್ಟ್ ಸೀರೀಸ್ ಈಸ್ ಬೈ ಓರಾ ಕ್ಲಾಸಸ್, ಅಂದರೆ JEE ಬ್ರೀಫ್ ಅಂತ. ಇದು ಸಹ ಒಂದು ಒಳ್ಳೆಯದ ಸೀರೀಸ್. ಲೈಕ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸಿಗೆ ಚಂದವಾಗಿ ಮಾಡಿದ್ದಾರೆ. ಒಳ್ಳೆ ಸೀರೀಸ್, ಲೈಕ್ ಒಳ್ಳೆ ನಿಮಗೆ ಬ್ರೀಫ್ ಅಂದರೆ ಇದು ಹೆಸರಿನಾಗಿದೆ JEE ಬ್ರೀಫ್ ಇರುವ ಹಾಗೆ ಚಂದವಾಗಿ ನಿಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಇದಾದಮೇಲೆ ಲೈಕ್ ನಿಮಗೆ ಕ್ವಶನ್ ಪ್ರಾಕ್ಟೀಸ್ಗೆ ಸಿಲೆಬಸ್ ಕಂಪ್ಲೀಟ್ ಮಾಡಲಿಕ್ಕೆ ಒನ್ ಮೋರ್ ಈಸ್ ಬೈ ಮಾಸ್ಟರ್ ಸ್ಟ್ರೋಕ್ ಬೈ ದೀಕ್ಷಾ ಕರ್ನಾಟಕ. ಇದು ಸಹ ಒಂದು ಒಳ್ಳೆಯವಾದ ಸೀರೀಸ್. ಸೊ ಈ 4 ಸೀರೀಸಲ್ಲಿ ನಿಮಗೆ ಯಾವ ಸೀರೀಸ್ ಲೈಕ್ ಗೋ ಥ್ರೂ ಒನ್ ವೀಡಿಯೋಸ್. ನನ್ನ ಸಜೆಷನ್ ಇರೋದು ಒಂದ ಮಂಜಿಲ್ ಅಥವಾ ಯುವರ್ ಓರಾ ಕ್ಲಾಸಸ್ಗಳಿಂದ ಮಾಡಿ, ಅಥವಾ ನಿಮ್ಗೆ ಎಷ್ಟು ಟೈಮ್ ಇಲ್ಲ ಅಂದರೆ PW ಕನ್ನಡದಕ್ಕೆ ನೀವು ನೋಡ್ಬೋದು. ಅದಾದ್ಮೇಲೆ ಬರೋದು ನಿಮಗೆ ಕ್ವಶನ್ ಪ್ರಾಕ್ಟೀಸ್. ಈಗ ನಿಮ್ಗೆ ಗೊತ್ತಿರ್ಬೋದು, ಅದಾದಮೇಲೆ ಬರೋದು ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು, ಬಟ್ ನಿಮಗೆ ಗೊತ್ತಾಗ್ತಿಲ್ಲ ಹೇಗೆ ಮಾಡೋದು ಅಂತ ಹೇಳಿದರೆ. ಸೊ ಈ ಮುಂದೆ 2 ಚಾಪ್ಟರ್ಸ್ಗಳಲ್ಲಿ ನಿಮಗೆ ಕ್ವಶನ್ ಪ್ರಾಕ್ಟೀಸ್ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾರೆ. ಸೊ ನೆಕ್ಸ್ಟ್ ಒನ್ ಬಂದು ಅದೇ KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬೈ PW Kannada. ಇಲ್ಲಿ ಸರ್ ನಿಮಗೆ ಆ KCET ಎಕ್ಸಾಂಪಲರನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೆಲ್ಲ ಮಾಡಿದ್ದಾರೆ ಈ ಪ್ಲೇ ಲಿಸ್ಟಲ್ಲಿ. ಸೊ ಇದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಅದಾದಮೇಲೆ ಬರೋದು ನಮ್ಮ ಇನ್ನೊಮ್ಮೆ ದೀಕ್ಷಾ ಕರ್ನಾಟಕದ್ದು ಸಂಕಲ್ಪ ಅಂತ ಹೇಳಿ. ಸಂಕಲ್ಪಲ್ಲಿ ಸಹ ನಿಮಗೆ PYQ ಅನ್ನು ಸಾಲ್ವ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸೀರೀಸ್. ನಿಮಗೆ PYQ ಅನ್ನು ಸಾಲ್ವ್ ಮಾಡಿದ್ದಾರೆ. ಅದಾದಮೇಲೆ ನಿಮಗೆ ಬರೋದು ರಿವಿಷನ್ ಇಸ್ ಒನ್ ಆಫ್ ದ ಮೋಸ್ಟ್. ಮತ್ತು ಲೈಕ್ ಯುವರ್ ದ ಗೈ ಹೂ ಲವ್ಸ್ ಗೆಟಿಂಗ್ ರಿವೈಸ್ ಬೈ ಸೀಯಿಂಗ್. ಅಂದರೆ ಯಾರು ಹೇಳಿಕೊಟ್ಟು ರಿವೈಸ್ ಮಾಡೋಕ್ಕಿಂತ ನಿಮಗೆ ಇಷ್ಟವಾಗಿದ್ದರೆ ಹಿಯರ್ ಆರ್ ಸಮ್ ಆಫ್ ದ ಚಾನಲ್ಸ್. ಇಮ್ಯುನಿಟಿ ಫಾರ್ ಫಿಸಿಕ್ಸ್ ಬೈ ಮೋಹಿತ್ ಗೋಯಂಕಿ ಸರ್, ಒನ್ ಆಫ್ ದ OG ಅಂತ ಹೇಳ್ಬೋದು ಫಿಸಿಕ್ಸಿಗೆ. ಲೈಕ್ ಒಳ್ಳೆ ರೀತಿಯಾಗಿ ರಿವಿಷನ್ ಮಾಡಿಸ್ತಾರೆ, ಬಟ್ ಇಟ್ ಈಸ್ ಇನ್ ಹಿಂದಿ. ನಿಮಗೆ ಅರ್ಥ ಆಗೋದಾದರೆ ನೋಡಿ, ಒಳ್ಳೆ ನಿಮಗೆ ರಿವಿಷನ್ ಮಾಡಿಸ್ತಾರೆ. ಅದಾದಮೇಲೆ ಬರೋದು ಸಿಂಪಲ್ ಕಾನ್ಸೆಪ್ಟ್ಸ್. ಸೊ ಇದು ಸಹ ಒಂದು ಉತ್ತಮವಾದ ಚಾನಲ್. ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತಾರೆ. ಎಲ್ಲ ಕ್ಲೀನ್, ಯಾವುದರ ಇಂಪಾರ್ಟೆಂಟ್ ಇರ್ಬೋದು, ಹೇಗೆ ಅದರ ಬೇಸಿಂದ ಮಾಡಿಸ್ತಾರೆ, ರಿವಿಷನ್ ಮಾಡಿಸ್ತಾರೆ. ಅದಾದ್ಮೇಲೆ ನಿಮಗೆ ಕನ್ನಡದಲ್ಲಿ ಬೇಕಾದರೆ ಕನ್ನಡದ OG ಟೀಚರ್ ಸಿಂಪ್ಲಿಫೈಡ್ ಮೈಂಡ್ಸ್ ಎಲ್ಲರಿಗೂ ಗೊತ್ತಿರ್ಬೋದು. ಇವರು ಲಾಸ್ಟ್ಗೆ ಆಗುವಾಗ ಲೈಕ್ ಹಿ ವಿಲ್ ಸ್ಟಾರ್ಟ್ ಅಪ್ಲೋಡಿಂಗ್ ರಿಲೇಟೆಡ್ ಟು KCET. ಈಗ ಬೋರ್ಡ್ಸ್ ನಮಗೆ ಮಾಡಿಸ್ತಾ ಇದ್ದಾರೆ. ಲೈಕ್ ಸ್ವಲ್ಪ CET ಬಗ್ಗೆ ಸಹ ಅಪ್ಲೋಡ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಗೋ ಥ್ರೂ ಹಿಮ್. ಅವರು ಮತ್ತೆ ಅವರ ಬ್ಯಾಚ್ ಅನ್ನು ರಿಲೀಸ್ ಮಾಡ್ತಾರೆ. ಇಟ್ಸ್ ನಾಟ್ ಪೇಯ್ಡ್ ಪ್ರಮೋಷನ್, ನನಗೆ ಸಿಗೋದಿಲ್ಲ, ಅದು ಬೇರೆ ವಿಷಯ. ಸೊ ಯು ಕ್ಯಾನ್ ಗೋ ಥ್ರೂ ದಿಸ್ ಚಾನಲ್. ಒಳ್ಳೆ ಚಾನಲ್ ಇದೊಂದು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಇದಾಗಿತ್ತು KCETಯ ಬೆಸ್ಟ್ ಒನ್ ಶಾರ್ಟ್ ಸೀರೀಸ್ ಅಥವಾ ಬೆಸ್ಟ್ ಒನ್ ಶಾರ್ಟ್ ಚಾಪ್ಟರ್ಸ್ ಅಥವಾ ಬೆಸ್ಟ್ ಚಾನಲ್ಸ್ ಅಂತಲೇ ಹೇಳ್ಬೋದು ನಿಮ್ಮ CET ಪ್ರಿಪರೇಷನ್ಗೆ. ಸಿಗುವ ಮುಂದಿನ ವಿಡಿಯೋದಲ್ಲಿ ಆಲ್ ದ ಬೆಸ್ಟ್. ಯಾವುದ್ರ ಬಗ್ಗೆ ಟಾಪಿಕ್ ಬೇಕಂತ ಕಮೆಂಟ್ ಮಾಡಿ ಕೆಳಗೆ. ಬಾಯ್.